ಪತಂಜಲಿ ಯೋಗ ಸಮಿತಿ ಕುಷ್ಟಗಿ, ಇನ್ನರ್ ವೀಲ್ ಕ್ಲಬ್ ಕುಷ್ಟಗಿ ಹಾಗೂ ಬಸವ ಪತಂಜಲಿ ಸಮಿತಿ ಕಪತಗುಡ್ಡ ಇವರ ಸಹಯೋಗದಲ್ಲಿ 11ನೇ ವಿಶ್ವ ಯೋಗ ದಿನಾಚರಣೆ ಅಂಗವಾಗಿ ಈ ಬಾರಿ ವಿಶೇಷವಾಗಿ ಕುಷ್ಟಗಿ ನಗರದಲ್ಲಿ ಹೊಸದಾಗಿ ರೈಲ್ವೆ ನಿಲ್ದಾಣ ಆಗಿರುವ ಹಿನ್ನೆಲೆಯಲ್ಲಿ ರೈಲ್ವೆ ನಿಲ್ದಾಣದ ಆವರಣದಲ್ಲಿ ಯೋಗ ದಿನಾಚರಣೆಯನ್ನು ಆಚರಿಸಲಾಯಿತು. ಗದುಗಿನ ಯೋಗ ಗುರು ವೀರೇಶ್ ಗುರೂಜಿ ಅವರು ಕಾರ್ಯಕ್ರಮವನ್ನು ನಡೆಸಿಕೊಟ್ಟರು. ಪತಂಜಲಿ ಯೋಗ ಸಮಿತಿಯ ಕೊಪ್ಪಳ ಜಿಲ್ಲಾ ಪ್ರಭಾರಿಗಳಾದ ವೀರೇಶ್ ಬಂಗಾರ್ ಶೆಟ್ಟರ್ ಅವರು ಕಾರ್ಯಕ್ರಮದ ನೇತೃತ್ವ ವಹಿಸಿದ್ದರು. ಇದೇ ವೇಳೆ ಮಾಜಿ ಶಾಸಕರಾದ ಕೇಶಣ್ಣಪ್ಪ ವಕೀಲರು ಹಾಗೂ ನಿವೃತ್ತ ನ್ಯಾಯಾಧೀಶರಾದ ಮಧುಸೂದನ್ ಬನಿಗೋಡ್ ಹಾಗೂ ರೈಲ್ವೆ ಇಲಾಖೆಯ ಸಿಬ್ಬಂದಿಗಳು ಮತ್ತು ಯೋಗ ಸಾಧಕರು ಈ ಯೋಗ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಮ್ಮ ಅನಿಸಿಕೆಗಳನ್ನು ಹೇಳಿದರು. ಇದು ಜಿಎಂ ನ್ಯೂಸ್ ಕುಷ್ಟಗಿ. ಮಲಂ ಶರೀರಸ್ಯ ಚ ವೈದ್ಯಕೇನ ಯೋಪಾಕರೋತಂ ಪ್ರವರಂ ಮುನೀನಾಂ ಪತಂಜಲಿ ಪ್ರಾಂಜಲಿ ಪ್ರಾಣತೋಸ್ಮಿ ಶಾಂತಿ ಶಾಂತಿ ಶಾಂತಿ. ಪ್ರಪಂಚದ ಎಲ್ಲ ಗುರುಗಳಿಗೆ ಭಕ್ತಿಯಿಂದ ನಮಸ್ಕಾರ ಮಾಡಬೇಕು. ಬಿಟ್ಟು ಯೋಗವನ್ನು ಕೊಟ್ಟಂತ ಸ್ಮರಿಸಿ, ಹಾಗೆ ವಿಶ್ವಕ್ಕೆ ಯೋಚಿಸಿತು ಕೊಟ್ಟಂತ ಪತಂಜಲಿ ಮಹಾತ್ಮರನ್ನ ಪ್ರಪಂಚದ ಎಲ್ಲ ದಾರ್ಶನಿಕರನ್ನ ಶರಣ ಮತ್ತು ಸ್ಮರಿಸಿ ಇವತ್ತಿನ ಬೆಳಗಿನ ಅಭ್ಯಾಸವನ್ನು ವಿಶ್ವ ಯೋಗದ ಅಭ್ಯಾಸವನ್ನು ಪ್ರಾರಂಭ ಮಾಡೋಣ. ನಮಗೆಲ್ಲ ಭಕ್ತಿಪೂರ್ವಕ ಶರಣಾರ್ಥಿಗಳು. ಇವತ್ತು ಸ್ಮರಣೆ ದಿನ, ಸ್ಮರಿಸುವಂತ ದಿನ ಅಂತ. ವಿಶ್ವ ಯೋಗ ದಿನ ಅಂದ್ರೆ ಯಾರ್ಯಾರ ಮಹಾತ್ಮರು ಪತಂಜಲಿ ಜಗತ್ತಿಗೆ ಯಾವ್ಯಾವ ಗುರುಗಳು ನಮ್ಮ ಸೇವೆಯನ್ನ ಮಾಡಿದ್ದಾರೆ, ಒಳ್ಳೆ ಸತ್ಯವನ್ನು ತಿಳಿಸಿದ್ದಾರೆ, ಅವರ ಸ್ಮರಿಸುವಂತ ದಿನ ಅದು ವಿಶ್ವ ಯೋಗ ದಿನ ಅಂತ. ಸ್ಮರಣೆ, ಸ್ಮರಿಸೋದು ಯಾರು ಸ್ಮರಿಸೋದು? ಪ್ರಪಂಚ ಒಬ್ಬರಿದ್ರೆ ಅಂತಲ್ಲ, ಪ್ರಪಂಚ ಎಷ್ಟು ಯಾರು ಒಳ್ಳೆಯ ಬೆಳಕಿನ ಮಾತನ್ನು ಹೇಳಿದ್ದಾರೆ, ಯಾರು ಜ್ಞಾನದ ನುಡಿಗಳನ್ನ ಆಡಿದ್ದಾರೆ, ಅವರ ಸ್ಮರಣೆಯ ದಿನ ಇವತ್ತು ವಿಶ್ವ ಮಟ್ಟದಲ್ಲಿ. ಹಾಗಾಗಿ ಪತಂಜಲಿ ಮಹರ್ಷಿಗಳು ಪೂರ್ವದಲ್ಲಿ ನಾನು ಹೇಳಿದೆ ನಿಮಗೆ, ಹಿರಣ್ಯ ಗರ್ಭಾಚಾರ್ಯರು ಅನ್ನುವಂಥವ್ರು ಈ ಯೋಗವನ್ನು ಪ್ರಾರಂಭ ಮಾಡ್ತಾರೆ. ಮುಂದಾದ್ರೆ ಪತಂಜಲಿ ಮಹರ್ಷಿಗಳು ಮುಂದುವರ್ಸ್ಕೊಂಡು ಬರ್ತಾರೆ. ಹಾಗಾಗಿ ಹಿರಣ್ಯ ಗರ್ಭಾಚಾರ್ಯರ ಗ್ರಂಥಗಳು ಸಿಕ್ಕಿಲ್ಲ, ಲುಪ್ತವಾಗಿದ್ದಾವೆ ಅಂತ ಹೇಳ್ತಾರೆ. ಆದರೆ ಪತಂಜಲಿ ಮಹರ್ಷಿಗಳ ಗ್ರಂಥಗಳು ಸಿಕ್ಕಿದ್ದಾವೆ. 195 ಸೂತ್ರಗಳನ್ನ ಈ ವಿಶ್ವದ ಜನತೆಗಾಗಿ ಮಹರ್ಷಿಗಳು ಹೇಳ್ತಾರೆ. ಮತ್ತು ಪತಂಜಲಿ ಯೋಗ ಅಂದ್ರೇನು? ಅದು ರಾಜಯೋಗ. ಅದು ಯಾವುದೇ ಹಠಯೋಗ. ನಮ್ಮಲ್ಲಿ ಭಾಳ ಯೋಗ ಅದಾವ, ಜ್ಞಾನ ಯೋಗ, ಹಠಯೋಗ, ಜಲಯೋಗ, ಸಾಕಷ್ಟು ಯೋಗಗಳದಾವ. ಕೊನೆಗೆ ಒಂದು ಯೋಗ ಐತಿ, ಆ ಯೋಗ ಬಿಟ್ಟರೆ ಬದುಕಕ್ಕಾಗೋದಿಲ್ಲ. ಎಲ್ಲ ಯೋಗ ಬಿಟ್ಟರೆ ಬದುಕ್ಬೋದು, ಒಂದು ಯೋಗವನ್ನು ಬಿಟ್ಟರೆ ಬದುಕಕ್ಕಾಗೋದಿಲ್ಲ. ಆ ಯೋಗ ಬೇಕೇ ಬೇಕು. ಎಲ್ಲ ಯೋಗ ಬಿಟ್ಟರೆ ಬದುಕ್ತೀರಿ, ಒಂದು ಯೋಗ ಬಿಟ್ಟರೆ ಜಗತ್ತೇ ಬದುಕಕ್ಕಾಗೋದಿಲ್ಲ, ಜಗತ್ತೇ ಶೂನ್ಯ ಆಗಿಬಿಡ್ತದೆ. ಅಂಥ ಯೋಗವನ್ನು ಕೂಡ ಒಬ್ಬ ಮಹಾತ್ಮ ಹೇಳ್ತಾನೆ, ಆಮೇಲೆ ನೋಡೋಣಲ್ವ. ಹಾಗಾಗಿ ಪತಂಜಲಿ ಹೇಳ್ತಾರೆ, ಅವ್ರೊಂದು ಸೂತ್ರದ ಹೇಳ್ತಾರೆ, ಏನಿರ್ಬೇಕಂತ ಹೇಳ್ತಾರೆ. ಅವರು ಯೋಗ ಮಾಡೋರಿಗೆ ಏನಿರ್ಬೇಕು ಅಂತ ಹೇಳ್ತಾರೆ. ಶ್ರದ್ಧೆ, ವೀರ್ಯ, ಸ್ಮೃತಿ, ಸಮಾಧಿ, ಪ್ರಜ್ಞಾ ಪುರುಕಿತರೇಶ ಪತಂಜಲ. ಶ್ರದ್ಧೆ ಇರ್ಬೇಕಂತ ಹೇಳಿದ್ರೆ ಏನಾರು ಮಾಡ್ರಪ್ಪ, ಶ್ರದ್ಧೆ ಇರಬೇಕು. ಶ್ರದ್ಧೆ ಅಂದ್ರ ಏನಿರ್ಬೋದು? ಶ್ರದ್ಧೆ ಅಂದ್ರ ನಂಬುಗೆ ಅಂತ. ವಿಶ್ವಾಸ ಇರಬೇಕು, ಯಾವ್ದ್ರ ಮೇಲೆ ವಿಶ್ವಾಸ ಇರೋದು ಕೆಲಸ. ವಿಶ್ವಾಸ ಇಲ್ಲ ಅಂದ್ರೆ ಇನ್ನು ಕೆಲಸ ಕೊಡು. ನಮ್ಮ ಕೈ ಮೇಲೆ ನಮ್ಗೆ ವಿಶ್ವಾಸ ಇರ್ಬೇಕಲ್ಲ, ಹೌದ್ರಿ? ನನ್ನ ಕೈ ನನಗೆ ಹೇಳ್ದಂಗೆ ಕೇಳ್ತಾವಂದ್ರೆ ವಿಶ್ವಾಸ ಇರ್ಬೇಕು. ಎಲ್ಲಿ ವಿಶ್ವಾಸ ಇರ್ಬೇಕಾಗಾದ್ರೆ 5 ಜನಗಳ ಮೇಲೆ ವಿಶ್ವಾಸ ಇರ್ಬೇಕಂತ ಮಾಸ್ಟರ್ ಹೇಳ್ತಾರೆ. 5 ಜನಗಳ ಮೇಲೆ ವಿಶ್ವಾಸ ಇರಬೇಕು. ಮೊಟ್ಟ ಮೇಲೆ ಯಾರ ಮೇಲೆ ವಿಶ್ವಾಸ ಇರಬೇಕು? ನನ್ನ ಮೇಲೆ ನನಗೆ ವಿಶ್ವಾಸ ಇರಬೇಕು. ನನ್ನ ಮೇಲೆ ನನಗೆ ವಿಶ್ವಾಸ ಮೊದಲು ಇರಬೇಕು, ಆಮೇಲೆ ಉಳ್ಕಿದ್ರ ಮೇಲೆ. ನನ್ನ ಮೇಲೆ ನನಗೆ ವಿಶ್ವಾಸ ಇರಬೇಕು. ಹೆಂಗಿರ್ಬೇಕು? ನಾನು 100 ವರ್ಷ ರೋಗರಹಿತವಾಗಿ ಬದುಕುತ್ತೇನೆ, ನಾನು ಇರುವವರೆಗೂ ಜೀವ ಇರು ಸಮಾಜಕ್ಕೆ ಮಾದರಿ ಆಗುತ್ತೇನೆ, ಸಮಾಜದ ಸೇವೆಯನ್ನು ಮಾಡುತ್ತೇನೆ,
ನನ್ನ ಕೈಗಳು ನಾನು ಹೇಳ್ದಂಗೆ ಕೇಳ್ತವ, ಕೆಲಸ ಮಾಡೋದು ಮಾಡ್ತವ. ನನ್ನ ಬಾಯಿ ನಾನು ಹೇಳ್ದಂಗೆ ಕೇಳುತ್ತ, ನಾನು ಒಳ್ಳೇದನ್ನ ಮಾತಾಡಕ್ಕೆ ಹಚ್ಚುತ್ತ, ಮತ್ತು ಒಳ್ಳೆ ಆಹಾರವನ್ನ ತಿನ್ನಕ ಅದು ಒಪ್ಕೊಳ್ಳುತ್ತ ಅಂತ ನನ್ನ ಬಾಯಿ ನಾನು ಹೇಳ್ದಂಗೆ ಕೇಳುತ್ತ, ನನ್ನ ಕಣ್ಣು ನನಗೆ ಹೇಳ್ದಂಗೆ ಕೇಳ್ತವ. ನಾನು ಎಲ್ಲ ಅಂದ್ರೆ ನಾನು ಹೇಳ್ದಂಗೆ ಕೇಳ್ತವ ಒಂದು ವಿಶ್ವಾಸ ನನಗೆ. ಮತ್ತೆ ನನ್ನ ಮೇಲೆ ವಿಶ್ವಾಸ ಇರಬೇಕು. ಮೊದಲು ಫಸ್ಟ್ ನನ್ನ ಮೇಲೆ, ಆಮೇಲೆ ಹೇಳ್ತಾರೋ ನಮ್ಮವ್ರ ಮೇಲೆ ಮತ್ತೆ ವಿಶ್ವಾಸ ಇರಬೇಕು. ನಮ್ಮವ್ರು ಅಂದ್ರೆ ಯಾರು? ನನಗೆ ವಿಶ್ವಾಸ ಗೊತ್ತಾಯ್ತು ಹೌದ್ರಿ. ನಮ್ಮವ್ರು ಅಂದ್ರೆ ಯಾರು? ಆತ್ಮಿಲ್ವಾ? ನಮ್ಮ ಬಂಧು ಬಾಂಧವರು, ನಮ್ಮ ಗೆಳೆಯರು, ನಮ್ಮ ಸ್ನೇಹಿತರು. ನೋಡಿ, ಏನಿಲ್ಲದ ವಿಷಯವನ್ನು ಯಾರ ಮುಂದೆ ಹೇಳ್ತೀವಿ ನಾವೆಲ್ಲ? ಕಷ್ಟ ಬಂದಾಗ ಯಾರು ಹೇಳ್ತೀರಿ? ದೇವರಿಗೂ ಕೂಡ ಹೇಳಿದಂತ ವಿಷಯವನ್ನು ಯಾರು ಹೇಳ್ತೀರಿ? ದೇವ್ರು ಯಾಕೆ ನಿಮ್ಮ ವಿಷಯ ಕೇಳಿಲ್ಲವ? ಕೇಳುವಂತ ಶಕ್ತಿ ಅವ್ರ ಹತ್ರ ಇರಲಿಲ್ಲ. ಯಾರು ಹೇಳಿದ್ರಿ ನೀವು? ಪರಿಹಾರ ಆಗೋ ಕೊಡ್ಬೇಕಲ್ಲ. ತತ್ತಕ್ಷ ಪರಿಹಾರ ಕೊಡೋದು ಯಾರು ಹೇಳ್ಬೇಕು? ಸ್ನೇಹಿತರಿಗೆ ಹೇಳ್ಬೇಕಲ್ವಾ? ಅವ್ರು ತತ್ತಕ್ಷ ಪರಿಹಾರ ಕೊಡ. ದೇವ್ರ ಪರಿಹಾರ ಕೊಡೋದಿಲ್ಲ. ದೇವ್ರು ಯಾವಾಗ ಕೊಟ್ಟನ ಗೊತ್ತಿಲ್ಲ, ಅದು ಬೇರೆ ಪ್ರಶ್ನೆ ಅಲ್ವಾ? Ravana Hotel. Your attention please. Train number 173228 from Kushtagi to Hubballi Express via Elburha. Gadi ಸಂಖ್ಯೆ 1772 Kushtagi ಲಿಂದ Elburha. ಗದಗ ಮೂಲಕ ಹುಬ್ಬಳ್ಳಿ ಹೋಗುವ ಹುಬ್ಬಳ್ಳಿ ಎಕ್ಸ್ಪ್ರೆಸ್ ಪ್ಲಾಟ್ಫಾರ್ಮ್ ನಂಬರ್ 1 ಹೊರಡಲಿದೆ. ಗಾಡಿ ಸಂಖ್ಯಾ 7328 से हुबळ्ळी को जाने वाली गदग will leave shortly from platform number 1. ಕಪಾಲಭಾತಿ ಆರೋಗ್ಯಕ್ಕಾಗಿ 6 ಸೂತ್ರದಲ್ಲಿ ಮೊದಲನೇ ಸೂತ್ರ ಬೇಗ ಮಲಗೋದು, ಬೇಗ ಹೇಳೋದು. ಎರಡನೇ ಸೂತ್ರ ಎದ್ದ ತಕ್ಷಣ ಭೂಲೋಕದ ಅಮೃತ ನೀರು ಹೆಂಗೆ ಕುಡಿಬೇಕು, ಏನು ಕುಡಿತಾನೆ. ಎರಡನೇದು ನೀರು ಕುಡಿಯೋದು. ಮೂರನೇದು ಆರೋಗ್ಯದ ಮೂರನೇ ಸೂತ್ರ ನಿತ್ಯದಲ್ಲಿ 3 ಸಮಯ ಪ್ರಾರ್ಥನೆ ಧ್ಯಾನ. 3 ಸಮಯ ಪ್ರಾರ್ಥನೆ ಮಾಡಬೇಕು, ಧ್ಯಾನ ಮಾಡಬೇಕು. ಯಾವಾಗ ಮಾಡೋದು? ಬೆಳಗ್ಗೆ, ಮಧ್ಯಾಹ್ನ, ಸಂಜೆ 3 ಸಮಯ ತಪ್ಪದೆ ಪ್ರಾರ್ಥನೆಯನ್ನು ಮಾಡಬೇಕು, ಯೋಗವನ್ನು ಮಾಡಬೇಕು. ಆರೋಗ್ಯದ ಮೂರನೇ ಸೂತ್ರ. ಹಾಗೆ ಅನುಗುಣವಾಗಿ ಮುಕ್ತಾಯ ಮಾಡ್ರಿ. ಕೆಲವು ಸಮಯ ಮೌನ ಧ್ಯಾನ. जय जय भारत जननी नमो, जय जय भारत जननी नमो,
जय जय भारत जननी नमो जय जय भारत जननी नमो ಆರ್ಯಭೂಮಿ ಋಷಿಯತಿಗಳ ನಾಡು ದೇವವಾಣಿದರಿಗಿಳಿದಿಹ ಬೀಡು ಆರ್ಯಭೂಮಿ ಋಷಿಯತಿಗಳ ನಾಡು ದೇವವಾಣಿದರಿಗಿಳಿದಿಹ ಬೀಡು ಸಕಲ ಧರ್ಮಗಳಿಗಾಶ್ರಯದಾತೆ ಸಕಲ ಧರ್ಮಗಳಿಗಾಶ್ರಯದಾತೆ ಪ್ರಾಣದಾರುತಿ ಹೇ ಜನನಿ जय जय भारत जननी नमो जय जय भारत जननी नमो जय जय भारत जननी नमो ಧನ್ಯವಾದಗಳು. ಬರ್ತಾ ಇದ್ದಾರೆ ನಮ್ಮ ಪತಂಜಲಿ ಯೋಗ ಸಹಯೋಗದೊಂದಿಗೆ ನಮ್ಮ ವೀರೇಶ್ ಗುರೂಜಿ ಅವರ ನೇತೃತ್ವದಲ್ಲಿ ಬಸವ ಪತಂಜಲಿ ಯೋಗ ಸಮಿತಿ ಕಪ್ಪತ್ತಗುಡ್ಡದ ವೀರೇಶ್ ಗುರೂಜಿ ಅವರ ನೇತೃತ್ವದಲ್ಲಿ ಇವತ್ತೊಂದು ಅದ್ಭುತವಾದ ಕಾರ್ಯಕ್ರಮ. ಇಷ್ಟು ದಿವಸ 16 ವರ್ಷದಿಂದ ಮಾಡ್ಕೋತ ಬಂದೀವಿ ಅಂದ್ರು, 11 ವರ್ಷದಿಂದ ವಿಶ್ವ ಯೋಗ ದಿನಾಚರಣೆಯನ್ನು ಮಾಡ್ಕೋತ ಬಂದೀವಿ ಅಂದ್ರು ಇವತ್ತೇನೋ ನಮ್ಗೆ ಬಹಳ ವಿಶೇಷ ಅನಿಸ್ತದೆ. ಅದಕ್ಕೆ ಮುಖ್ಯ ಕಾರಣೀಭೂತರು ನಮ್ಮ ರೈಲ್ವೆ ಸ್ಟೇಷನ್ ಮಾಡರಾಗಿರ್ತಂತ ಅಮಿತಿ ಅವರು, ಇನ್ನೊಬ್ರು ಗೋಪಾಲ್ ನಾಯಕ್ ಅಂತೇಳಿ. ಅವ್ರಿಗೆ ನಾವು ಬಂದು ಕೇಳ್ಕೊಂಡಾಗ ಸರ ಏನೋ ವಿಶೇಷವಾಗಿ ಪ್ರಪ್ರಥಮವಾಗಿ ಆಗಿದೆ ನಮ್ಮಲ್ಲಿ ರೈಲ್ವೆ ಸ್ಟೇಷನ್, ಹಾಗಾಗಿ ಇಲ್ಲಿ ಮಾಡೋಣ ಸರ್ ಅಂತ ನಾವು ಹೇಳಿದಾಗ ಒಂದು ಲೆಟರ್ ಕೊಟ್ರಿ, ಪರ್ಮಿಷನ್ ತಗೊಳ್ಳೋಣ ಅಂತ ಹೇಳಿದ್ರು. ಅದೇ ಪ್ರಕಾರ ನಮ್ಗೆ ಇವತ್ತು ಇಲ್ಲಿ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅದಕ್ಕಾಗಿ ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ, ನಾವು 11ನೇ ವಿಶ್ವ ಯೋಗ ದಿನಾಚರಣೆಯನ್ನ ಇಲ್ಲಿ ಆಚರಣೆ ಮಾಡಿದ್ದು ಸೂಕ್ತ ಅಂತ ನಮ್ಗೆ ಇಲ್ಲಿ ಬಂದ್ಮೇಲೆ ಕೂಡ ಅನಿಸ್ತು. ಯಾಕಂದ್ರೆ ವಿಶ್ವ ಅನ್ನೋದು ಇದು ಜಗತ್ತಿನ ಮಟ್ಟದಲ್ಲಿ ಎಲ್ಲರೂ ಆಚರಣೆ ಮಾಡ್ತಕ್ಕಂಥದ್ದು. ಇದು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ಅಧಿಕೃತ ಕಾರ್ಯಕ್ರಮವೂ ಕೂಡ. ಹೀಗಾಗಿ ನಾವು ಇವತ್ತೆಲ್ಲ ಸೇರಿದ್ವಿ, ಮತ್ತೆ ದಿನಾಲೂ ಅಲ್ಲೇ ಯೋಗ ಮಾಡ್ತಿರ್ತೀವಿ. ಪ್ರತಿಬಸವೇಶ್ವರ ದೇವಸ್ಥಾನದಲ್ಲಿ ಮಾಡ್ತಿರ್ತೀವಿ. ಮತ್ತು ನಾಳಿಂದಲೂ ಶುರು ಇರುತ್ತೆ ಇದು. ನಾಳೆ ಇವತ್ತು ಒಂದು 100 ಜನ ಬಂದಾರಂದ್ರೆ ನಾಳೆ 10 ಜನ ಬಂದ್ರೆ ಸಾಕು, ನಡೀತದೆ. ಅದಕ್ಕೆ ದಯವಿಟ್ಟು ನಾನು ಒತ್ತಿ ಹೇಳೋದೇನಪ್ಪ ಅಂತಂದ್ರೆ, ಇವತ್ತಿಗೆ ಇಲ್ಲಿಗೆ ಮುಗಿಸೋದು ಬೇಡ. 12ನೇ ವಿಶ್ವ ಯೋಗ ದಿನಾಚರಣೆ ಬರುವವರೆಗೂ ನಾವು ನಮ್ಮ ಪ್ರತಿಬಸವ ದೇವಸ್ಥಾನದಲ್ಲಿ ಕಂಟಿನ್ಯೂಸ್ ಆಗಿ ಯೋಗ ಇರ್ತೈತಿ. ಅಲ್ಲಿ ದಯವಿಟ್ಟು ಎಲ್ಲರೂ ಬರ್ರಿ, ಯೋಗ ಮಾಡೋಣ. ಯಾಕಂದ್ರೆ ಒಬ್ರು ಇಬ್ಬರಿದ್ರು ಕೂಡ ಮಾಡ್ಬೋದು, ಅದೇನು ಸಮಸ್ಯೆ ಇಲ್ಲ. ನಾ ಅದೇ ಯಾರೋ ಒಬ್ರ ಬಂದ್ರು ಕೂಡ ನೀವಲ್ಲಿ ಮಾಡಿ ಹೋಗ್ಬಿಟ್ರಪ್ಪ. ಯಾಕಂದ್ರೆ ನಾವು 12/12/2012 ನಾನು ಡೇಟ್ ನೆನಪಿದೆ, ಬೋರ್ಲಾಲ್ ಆರೇಜ್ ಅವರು ಬಂದು ನಮ್ಮ ಕ್ಲಾಸ್ ಹೇಳಿದ್ರು. ಅವಾಗಿಂದ ಶುರು ಮಾಡಿದ್ದೀವಿ. ಅದು ನಿರಂತರವಾಗಿ, ಯಾವಾಗ ಸ್ವಲ್ಪ ದಿವಸ ಚಳಿಗಾಲದಾಗ ನಿಲ್ಬೋದು, ಮಳೆಗಾಲದಾಗ ನಿಲ್ಬೋದು, ಆದ್ರೂ ನಿರಂತರವಾಗಿದೆ ನಿಮ್ಮೆಲ್ಲರ ಸಹಕಾರದಿಂದ. ಹಾಗಾಗಿ ದಯವಿಟ್ಟು ಒಂದು ಯೋಗದ ವಾತಾವರಣ ಏನು ನಾವು ಸೃಷ್ಟಿ ಮಾಡೀವಿ ಅದನ್ನ ನಿರಂತರವಾಗಿ ಉಳಿಸಿಕೊಂಡು ಹೋಗೋಣ. ವಿಶೇಷವಾಗಿ ಶರಣಪ್ಪಕ್ಕಿಲ್ರು ಇವತ್ತು ನಮ್ಮ ಮುಖ್ಯ ಅತಿಥಿಗಳಾಗಿ ಬಂದರು. ಯಾಕಂದ್ರೆ ಅವರು ಯೋಗ ಸಾಧಕರು, ನಮಗೆ ಆಸಕ್ತಿ ಇದ್ದವ್ರು ಬೇಕಾಗಿದೆ, ಯಾರನ್ನ ಕರೋದಿಲ್ಲ. ಆಸಕ್ತಿ ಅವರು ಯೋಗ ಸಾಧಕರು, ಪ್ರಾಣಾಯಾಮದ ಮನೆಯಲ್ಲಿ ಮಾಡೇ ಬಂದಿದ್ದಾರೆ ಇವತ್ತು ಕೂಡ. ಹಾಗೆ ನಮ್ಮ ನಿವೃತ್ತ ಜಿಲ್ಲಾ ನ್ಯಾಯಾಧೀಶರಾದಂತ ಮಧುಸೂದನ್ ಸರ್ ನಮ್ಮ ಜೊತೆಗಿದ್ದಾರೆ. ಬಹಳ ಖುಷಿ ವಿಚಾರ. ಮತ್ತೆ ನಿಮ್ಮೆಲ್ಲರಿಗೂ ಇನ್ನೊಮ್ಮೆ ಸ್ವಾಗತ ಮಾಡಿಕೊಂಡು ನಾನು 2 ಪ್ರಾಸ್ತಾವಿಕ ನುಡಿಗಳನ್ನ ಮುಗಿಸ್ತೀನಿ. ನಮಸ್ಕಾರ. ಧನ್ಯವಾದಗಳು ಬಂಗಾರ್ ಶೆಟ್ಟರ್ ಅವರಿಗೆ. ಇವತ್ತಿನ ಈ ಕಾರ್ಯಕ್ರಮ ಒಂದು ಮಾತು ಹೇಳಿದರು, ರಾಜಕಾರಣಿ ಅಂತ ಕರೆದಿಲ್ಲ, ನಿಮ್ಮನ್ನು ಯೋಗ ಸಾಧಕರಂತ ಕರೆದೀವಿ. ಅದು ನಿಜವಾದ ಪರಿಸ್ಥಿತಿ. ನಾನು ಯೋಗ ಸಾಧಕ ಅಂದ್ರೆ ಕ್ಷಮಾ ಮಾಡಬೇಕು. ಯಾಕೆಂದರೆ ಒಂದು ವಿಷಯ ನಾನು ಕಲ್ತದ್ದು ಗುರುಗಳ ಕಡೆಯಿಂದ ಅಲ್ಲ, ಟಿ ವಿ ನೋಡಿ ಕಲ್ತಾರೆ. ಅದಕ್ಕೆ ಕ್ಷಮಿಸ್ಬೇಕಂದ್ರೆ ಅದಕ್ಕೆ ಕ್ಷಮೆ ಕೇಳಿದ್ದೀನಿ ಗುರುಗಳನ್ನ. ಅದು ಏನಿಲ್ಲಿಂದನ ಅಷ್ಟು ಯೋಗಾಸನಗಳನ್ನು ಮಾಡ್ಲಿಕ್ಕೆ ಇರ್ತಾರೆ. ನಿಜವಾಗಿ ಅದರಿಂದ ಅದು ಏನು ಯೋಗಾಸನ ತಾತ್ಪರ್ಯ ಮನುಷ್ಯನ ದೇಹಕ್ಕೆ ಆಕ್ಸಿಜನ್ ಕೊಡೋದು. ಮನುಷ್ಯನ ದೇಹಕ್ಕೆ ಆಕ್ಸಿಜನ್. ಆ ಯೋಗಾಸನ ಮಾಡಿದ್ರೆ ಎಲ್ಲ ಇಡೀ ಪಾದದಿಂದ ಹಿಡಿದು ಒಳ್ಳೆ ಚಿತ್ತನ ಆಕ್ಸಿಜನ್ ಕೊಡ್ಬೇಕಾದ್ರೆ ಇವೆಲ್ಲ ಈ ಗುರುಗಳು ಹೇಳಿದ್ರಲ್ಲ ಕಪಾಲಿಭಾತಿ, ಅದು ಶ್ರೇಷ್ಠ ಯೋಗ. ಅದು ಮತ್ತು ಸ್ಟ್ರಾಂಗ್. ಅದರಷ್ಟು ಅದನ್ನು ಮಾಡಿಬಿಟ್ರೆ ಎಲ್ಲ ರೋಗಗಳು ಅದು ನಿಜವಾಗಿ ಉಸಿರು ತಗೊಳ್ಳೋದೇ ಗೊತ್ತಾಗಿಲ್ಲ ನಮಗೆ, ಉಸಿರು ಬಿಡೋದು ಅಷ್ಟೇ ಗೊತ್ತಾಗುತ್ತೆ ಅಂತ ನನಗನ್ಸುತ್ತೆ. ನನ್ನ ಅನುಭವ, ಸಣ್ಣ ಅನುಭವ. ಅದಕ್ಕೆ ಕಪಾಲಿಭಾತಿ ಮಾಡೋದ್ರಿಂದ ಬಹಳ ರೋಗಗಳು ನಮಗೆ ಏನು ಹೇಳ್ತಾರಲ್ಲ, ಕಿಡ್ನಿ ಆಗಲಿ, ಹಾರ್ಟ್ ಆಗಲಿ, ಇವೆಲ್ಲ ಒಂದೊಂದು ಏನೇನೋ ಹೇಳ್ತಿರ್ತಾರೆ ಅವರು ರಾಮದೇವ್ಜಿ. ಆಮೇಲೆ ಈ ಅನುಲೋಮ ಮಾಡೋದ್ರಿಂದ ಈ ಹಾರ್ಟ್ ಡಿಸೀಸಸ್ ಭಾಳ ಕಮ್ಮಿ ಆಗ್ತಾವಂತ ಅನುಲೋಮ ಮಾಡೋದ್ರಿಂದ. ಯಾಕಂದರೆ ನಾಡಿ ಶೋಧ ನಾವು ಪರಿಚಯ ಮಾಡ್ಕೊಳ್ಬೇಕು.
ಕಿಶನ್ ರಾವ್ ಹೋಗಿರೋದು ಗೊತ್ತಾಗುತ್ತೆ, ಅದನ್ನೇ ಹೇಳೋದು ಬೇಕಾಗಿಲ್ಲ. ಅದಕ್ಕೆ ಅವ್ರ ಮಗ ಅವ್ರು ರಿಟೈರ್ಡ್ ಆಗ್ಯಾರ, ಇಲ್ಲೇ ಪ್ರಾಕ್ಟೀಸ್ ಮಾಡ್ತಾರೆ. ಆಫೀಸ್ ದೊಡ್ಡ ಆಫೀಸ್ ಮಾಡಿ ಹೋಗ್ಯಾರ ಕಿಶನ್ ರಾವ್. ಮತ್ತು ಅದನ್ನು ತೆಕ್ಕೊಂಡು ಹೋಗ್ಬೇಕು ಕ್ಲೈಂಟ್ಸ್ ನಂಬಿಕೆ ಆ ದೃಷ್ಟಿಯಿಂದ ಪ್ರಾಕ್ಟೀಸ್ನು ಮಾಡ್ತಾರೆ, ಇಲ್ಲೇ ಇರ್ತಾರೆ. ಅದನ್ನ ಎರಡು ಮಾತು ಮತ್ತೆ ಉಪವಾಸದ ಕುರಿತು ಸಮಗ್ರವಾದಂತಹ 10 ದಿನಗಳ ಮಾಹಿತಿಯನ್ನ ವೀರೇಶ್ ಗುರೂಜಿ ಅವರು ಕೊಟ್ಟಿದ್ದಾರೆ. ಇದೀಗ ಈ 10 ದಿನಗಳ ಕಾಲ ಯೋಗ ಸಾಧನೆಯನ್ನ ಮಾಡಿಸಿರುವಂತಹ ಕಪ್ಪತ್ತಗುಡ್ಡದ ಬಸವ ಪತಂಜಲಿ ಯೋಗ ಸಮಿತಿಯ ಯೋಗ ಸಾಧಕರು ಆಗಿರುವಂತಹ ಮತ್ತು ಇವತ್ತಿನ ಈ ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಿರುವಂತಹ ಶ್ರೀಯುತ ವೀರೇಶ್ ಗುರೂಜಿ ಇವರಿಗೆ ನಮ್ಮ ಕುಷ್ಟಗಿಯ ಪತಂಜಲಿ ಯೋಗ ಸಮಿತಿ ಹಾಗೂ ಇನ್ನರ್ ವೀಲ್ ಕ್ಲಬ್ನ ಎಲ್ಲ ಸದಸ್ಯರು ಬಂದವರಿಗೆ ಸನ್ಮಾನವನ್ನು ಮಾಡಬೇಕು ಅಂತಂದು ನಮ್ಮಲ್ಲಿ ವಿನಂತಿ ಪೂರ್ವಕವಾಗಿ ಕೇಳ್ಕೊಳ್ತಾ ಇದ್ದಾರೆ. ಸಹೋದರಿಯಾದಂತಹ ಕಸ್ತೂರಿ ಅವರಿಗೆ ಮತ್ತೆ ಯಾರಾದರೂ 10 ದಿನ ಯೋಗದ ಅನುಭವಗಳನ್ನ ಪಡೆದುಕೊಂಡಿದ್ರೆ ದಯವಿಟ್ಟು ಹಂಚಿಕೊಳ್ಬೇಕಂತ ಅವರಲ್ಲಿ ಕೇಳ್ಕೊತಾ ಇದ್ದಾರೆ. ಬರಿ ಸರ್. ದಿವಸ ಉಪವಾಸ ಮಾಡಿದೆ, 210ಕ್ಕೆ ಬಂತು. ನಿಮಗೆ ಶುಗರ್ ಇದೆ ಅಂತ ಕನ್ಫರ್ಮ್ ಮಾಡಿದರು ಗುರುಗಳು. ಅದೇ ರೀತಿಯಾಗಿ ಮತ್ತು ಮೆಡಿಸಿನ್ ತಗೊಂಡು ಅಲೋಪೆಥಿಕ್ ಮೆಡಿಸಿನ್ ತೊಗೊಂಡು ಹಚ್ತಿದ್ವಿ. ಅದೆಲ್ಲ ಏನಾಗ್ತಿತ್ತು, ಭಾಳಷ್ಟು ನೋವಾಗ್ತಿತ್ತು. ಇಲ್ ಕಾಲದಲ್ಲಿ ಚರ್ಮ ರೋಗ ತಜ್ಞರ ತಗ ಹೋಗ್ತಿದ್ವಿ, ಯಾವುದೂ ಕಡಿಮೆ ಆಗಿದ್ದಾರೆ. ಈ 10 ದಿವಸ ಉಪವಾಸ ಮಾಡೀನಿ. ಉಪವಾಸದಿಂದ ಇವತ್ತು ನೋಡ್ಕೋತೀನಿ, ನನ್ನ ಗಜಕರಣ ಇಲ್ಲ, ಚರ್ಮ ರೋಗ ಕಡಿಮೆ ಆಗಿದೆ. ಅದಕ್ಕೆ ನಾನು ಮಾತ್ರ ಈಗ ಏನು 8 ದಿವಸ ಉಪವಾಸದಿಂದಲ್ಲ ಈ ಸಾಯಿ ಮಠ ಹಿಂಗೆ ಇರಲಿ ಅನ್ಸಿದ್ದು. ನನಗಂತೂ ಆರಾಮ ಇರ್ತಿಲ್ಲ. ಮತ್ತೊಂದು ಏನಾಗಿದೆ, ನಾನು ನೋಡಿ ನಮ್ಮ ಮಿಸ್ಸಸ್ ಉಪವಾಸ ಹಾಕತ್ತಾಳ, ನಮ್ಮ ಮನೆ ಪ್ರಶಾಂತವಾಗಿಬಿಟ್ಟಿದೆ. ಅಡಿಗೆನೇ ಇಲ್ಲ, ಇಬ್ರು ಅಡಿಗೆಲ್ಲ, ರೊಕ್ಕದ ಖರ್ಚಿಲ್ಲ. ಮಜ್ಜಿಗೆ ದಿನಾಲು 1.5 ಲೀಟರ್ ಹಾಲು ತಗೋತೀವಿ, ಹೆಪ್ಪ ಹಾಕ್ತೀವಿ. ನಮ್ಮ ಕೆಲಸ ಮಾಡೋರ ಸ್ಥಿತಿ ಕೆಲಸ ಇಲ್ಲ, ಅಷ್ಟು ಆರಾಮಾಗಿದೆ. ನಮ್ಮ ಗುರುಗಳಿಗೆ, ಅದು ಬಂಗಾರ ಶೆಟ್ಟರಿಗೆ ನಾವು ತುಂಬಾ ಕೃತಜ್ಞತೆಗಳು. ಯಾಕಂದ್ರೆ ಅಲ್ಲಿ ನಾನು ಬೋರ್ಡ್ ನೋಡಿದೆ, ಎಲ್ಲಿ ಬೋರ್ಡ್ ನೋಡಿದೆ, ಕಲ್ಯಾಣ ಮಂಟಪದ ಮುಂದೆ ಬೋರ್ಡ್ ಹಾಕಿದ್ರು, ಯೋಗ ಶಿಬಿರ. ಇದು ಒಂದು 50 ವರ್ಷ ಮೊದಲೇ ಯಾಕೆ ಬರಲಿಲ್ಲ? ನಾವು 65 ವರ್ಷ ಆದ ಬಳಿಕ ಇದು ಒಂದು ಗೊತ್ತಾಯ್ತು. ನಮ್ಗೆ ಗೊತ್ತಾಗಿದ್ರೆ ಅದರಲ್ಲಿ ಎಂದೋ ಸೇರ್ಕೊಂಡು ಇದರಲ್ಲಿ ನಾವು ತೊಡ್ಕೊಂಡು ಬಿಟ್ಟಿದ್ವಿ. ಯಾಕಂದ್ರೆ ನಮ್ಮ ಆರೋಗ್ಯ ಮುಖ್ಯ ಅಲ್ರಿ. ಯಾವ ಹಣ ತಗೊಂಡು ಏನು ಮಾಡಬೇಕು, ಯಾವ ಸಂಪತ್ತು ತಗೊಂಡು ಏನು ಮಾಡಬೇಕು, ಆರೋಗ್ಯ ಭಾಗ್ಯ ಅಂತ ನಮ್ಮ ಹಿರಿಯರು ಹೇಳಿ ಹೋಗ್ಯಾರ. ಅದಕ್ಕೆ ನಾವು ಅವ್ರಿಗೂ ಸಹ ಕೃತಜ್ಞತೆ ಸಲ್ಲಿಸಿ ಒಂದು ಕಾರ್ಯಕ್ರಮಕ್ಕೆ ಅವಕಾಶ ಕಲ್ಪಿಸಿಕೊಟ್ಟಾರ. ನಾವು ಧ್ಯಾನ ಮಾಡ್ತಿದ್ವಿ,
ಆದರೆ ಈ ನಿಸರ್ಗ ಚಿಕಿತ್ಸಾ ಕಾರ್ಯಕ್ರಮದಲ್ಲಿ ಇನ್ವಾಲ್ವ್ ಆಗಿದ್ದಿಲ್ಲ. ನಾವೆಲ್ಲರೂ ನಿಸರ್ಗ ಚಿಕಿತ್ಸಾ ಕಾರ್ಯಕ್ರಮದಲ್ಲಿ ಇನ್ವಾಲ್ವ್ ಆಗಬೇಕಂತ ಕರ್ಕೊಂಡು ಮಾತನಾಡಲಿಕ್ಕೆ ಅವಕಾಶ ಕಲ್ಪಿಸಿಕೊಡೋದು ಸರ್ವರಿಗೂ ವಂದಿಸಿ ನನ್ನ 2 ಮಾತು ಮುಗಿಸುತ್ತೇನೆ. ಹಿರಿಯರಾದಂಥ ತಲೆನೋವೇ ಹೋಗ್ತಿರ್ಲಿಲ್ಲ. ಇವಾಗ ಉಪವಾಸ ಇರೋದ್ರಿಂದ ನನಗೆ ತಲೆನೋವೇ ಇಲ್ಲ. ಆಮೇಲೆ ಆ್ಯಕ್ಟಿವ್ ಆಗಿದ್ದೀನಿ ನಾನು. ಏಳು ದಿವಸದಲ್ಲಿ 3 kg ಕಡಿಮೆ ಆಗೋದಂದ್ರೆ ಇದು ನಿಜವಾಗ್ಲೂ ಅದ್ಭುತವಾದ ಸಾಧನೆನೇ. ಮತ್ತೆ ಯಾರಾದರೂ ಯೋಗ ಸಾಧಕರು ತಮ್ಮ ಅನುಭವಗಳನ್ನ ಹಂಚಿಕೊಳ್ಳೋರಿದ್ರೆ ವೇದಿಕೆ ಮೇಲೆ ಬರಬೇಕು. ಮೊಣಕಾಲು ನೋವು ಇತ್ತು, ಮೊಣಕಾಲು ನೋವು ಇಲ್ಲ. ಈಗ ಇದೇ ರೀತಿ ನಾವು ಸಾಧ್ಯವಾದಷ್ಟು ಇನ್ನೂ ಮಾಡ್ಕೊಂಡು ಹೋಗ್ತೀವಿ. ಧನ್ಯವಾದಗಳು ತಾಯಂದ್ರಾದ ಸುಮಾ ಅವ್ರಿಗೆ. ಹತ್ತು ದಿನಗಳ ಕಾಲ ನಮ್ಗೆಲ್ರಿಗೂ ಯೋಗದನ್ನ ಸವಿಯನ್ನ ಹೇಳಿಕೊಟ್ಟಂತ, ಯೋಗವನ್ನ ಹೇಗೆ ಮಾಡಬೇಕು, ಹೇಗೆ ಆಹಾರವನ್ನ ತೆಗೆದುಕೊಳ್ಬೇಕು, ಹೇಗೆ ಜೀವಿಸಬೇಕು, ಹಲವಾರು ಅದ್ಭುತವಾದಂತಹ ಅನುಭವಗಳನ್ನ ಹಂಚಿಕೊಟ್ಟಿರುವಂತಹ ನಮ್ಮ ಈ 10 ದಿನದ ಕಾರ್ಯಕ್ರಮವನ್ನ ನೇತೃತ್ವ ವಹಿಸಿರುವಂತಹ ಬಸವ ಪತಂಜಲಿ ಯೋಗ ಸಮಿತಿ ಕಪ್ಪತ್ತಗುಡ್ಡದ ಹಿರಿಯರು ಶ್ರೀಗಳಾಗಿರುವಂತಹ ಶ್ರೀಯುತ ವೀರೇಶ್ ಗುರೂಜಿ ಅವರು ಕೂಡ ನಾವು ನಮ್ಮ ಮುಂದಿನ ಜೀವನದಲ್ಲಿ ಹೇಗೆ ಯೋಗವನ್ನ ಅಳವಡಿಸಿಕೊಳ್ಬೇಕು ಅನ್ನುವ ಮಾತುಗಳನ್ನ ಹೇಳ್ಬೇಕಂತ ಅವರಿಗೆ ಕೇಳ್ಕೊಳ್ತಾರೆ. ಎರಡು ಹಸ್ತಗಳನ್ನು ಜೋಡಿಸ್ಬಿಟ್ಟು ಕೈ ಚೆನ್ನಾಗಿ ಬಿಸಿಯಾಗಿ ಉಜ್ಜಿಬಿಟ್ಟು ಮುಖಮಂಡಲಕ್ಕೆ ತಕ್ಕಿಸ್ಕೊಳ್ಳಿ. ಒಳಗಡೆ ಕಣ್ಣನ್ನು ತೆರೆದು ಬಿಟ್ಟು ನೋಡಿ. ನಾನೀಗಾಗಲೇ ಊಟ ಬಲ್ಲವನಿಗೆ ರೋಗವಿಲ್ಲ, ಮಾತು ಬಲ್ಲವನಿಗೆ ಜಗಳವೆಲ್ಲ ಎಂಬ ಸಿದ್ಧಾಂತ ಅಡಿಯಲ್ಲಿ ಈ ಶಿಬಿರ ಇಲ್ಲೂರು ನಡ್ಕೊಂಡು ಬಂದಿದೆ ಅಲ್ವಾ. ನಡ್ಕೊಂಡ್ಬಂದು ಪ್ಯಾಕೇಜ್ ಹಂತಕ್ಕೆ ಬಂದಿದೆ ಅಲ್ರಿ, ಪ್ಯಾಕೇಜ್ ಹಂತಕ್ಕೆ ಬಂದಿದೆ. ಮತ್ತೆ ಹೇಳಿದ್ವಿ ಒಪ್ಪತ್ತುಂಡವನು ಇವೇ ಮಂತ್ರ ಅಲ್ವಾ, ಯಾವುದಾದ್ರೂ ಮಂತ್ರ ಅನ್ಬೇಡ್ರಿ. ಮಂತ್ರಕ್ಕೆ ಯಾವತ್ತು ಮಾವಿನಕಾಯಿ ಉದುರ್ದಲ್ವಾ. ಮಂತ್ರ ಒಂದು ಸ್ಥಿತಿಗೆ ತರ್ತೈತೆ ಅಷ್ಟೇ, ಆದರೆ ಅದೇ ಪರಿಪೂರ್ಣ ಅಲ್ಲ. ಹಾಗಾಗಿ ಒಪ್ಪತ್ತುಂಡವ್ರು ಯಾರು? ಯೋಗಿ. 2 ಹೊತ್ತುಂಡ್ರ ಭೋಗಿ ಸಾಕಲ್ವಾ. 3 ಹೊತ್ತುಂಡ್ರ ರೋಗಿ. 4 ಹೊತ್ತುಂಡ್ರ. ಹಾಗಾಗಿ ವೇದ ಸುಳ್ಳಾದ್ರೆ ಗಾದೆ ಯಾವತ್ತೂ ಸುಳ್ಳಾಗೋದಿಲ್ಲ, ಹೌದಲ್ವಾ. ಹಾಗಾಗಿ ಬಂಧುಗಳೇ, ನಾನು ಇಲ್ಲಿವರೆಗೆ ಸಾಕಷ್ಟು ಚಿಂತನೆ ನಾವೆಲ್ಲ ಮಾಡಿದ್ದೇವಲ್ವಾ. ಇವತ್ತು ಒಂದು ಚಿಂತನೆ ಉಳಿದಿದೆ. ಇವತ್ತು ಭಾಳ ಮಂದಿಗೆ ಸ್ಟಂಟ್ ಹಾಕೋ ವ್ಯವಸ್ಥೆ ಯಾಕೆ ಬಂತು ಅಂತಲ್ವಾ. ಸ್ಟಂಟ್ ಹಾಕೋ ವ್ಯವಸ್ಥೆ ಯಾಕೆ ಬಂತು? ಮತ್ತು 40 ವರ್ಷದಿಂದ ಸ್ಟಂಟ್ ಹಾಕೋ ವ್ಯವಸ್ಥೆ ಇರಲಿಲ್ಲ, ಹೌದಲ್ರಿ. ಹವಾಗುಣ ಅದೇ ಇದೆ, ಅದೇ ಬಿಸಿಲು, ಅದೇ ಮಳೆ, ಅದೇ ಅದು ಏನು ಬದಲಾವಣೆ ಆಗಿದೆ ನಮ್ಮಲ್ಲಿ? 40 ವರ್ಷ ಹಿಂದೆ ಹೋದ್ರೆ ಏನಾಯ್ತಂದ್ರೆ ಸಾಕಷ್ಟು ಎಣ್ಣೆ ಪ್ರಮಾಣ, ಸತ್ಯಶುದ್ಧವಾದ ಗಾಣದ ಎಣ್ಣೆ ಇರ್ತಿತ್ತು. ಗಾಣದ ಎಣ್ಣೆ ಇದ್ರೂ ಕೂಡ ಯಾರು ಪಾತ್ರೆಗೆ ಎಣ್ಣೆ ಸುರುತ್ತಿರ್ಲಿಲ್ಲ ಅಲ್ವಾ, ಹೌದಲ್ರಿ. ಅಣ್ಣ ನಮ್ಮ ಶರಣಪ್ಪ ಹೇಳಿದ್ರು ಏನಂತ, ಏನಾದರೂ ಜ್ಞಾನ ಕೊಡಂಗಿದ್ರೆ ಹೆಣ್ಮಕ್ಳಿಗೆ ಜ್ಞಾನ ಕೊಡ್ಬೇಕು ನಾವಲ್ವಾ. ಇವತ್ತು ಜಗತ್ತಿನ ಅಥವಾ ನಮ್ಮ ಮನೆ ಆರೋಗ್ಯ, ನಮ್ಮ ಊರಾಗ ಆರೋಗ್ಯ ಯಾರ ಕೈಯಾಗ ಐತೆ ಹೇಳ್ರಿ? ನಾನು ಪ್ರಾರಂಭದಲ್ಲಿ ಹೇಳಿದ್ನಲ್ವಾ, ಯಾರ ಕೈಗಿರೋದು? ಪ್ರಾರಂಭ ಶಿಬಿರದಾಗ ಹೇಳಿದ್ನಲ್ವಾ, ಯಾರ ಕೈಲಿ ಇರೋದು? ಈ ಭಾಗಲ್ವಾ, ತಾಯಂದ್ರ ಕೈಯಲ್ಲಿ ಐತಿ. ಆ ತಾಯಂದ್ರಿಗೆ ಆರೋಗ್ಯದ ಶಿಕ್ಷಣವನ್ನು ಕೊಟ್ಟು ಬಿಟ್ರೆ ಆ ಮನೆ ಆರೋಗ್ಯವಂತ ಮನೆ ಆಗತ್ತೆ. ಹಾಗಾಗಿ ಹಿಂದೆ ನಮ್ಮ ತಾಯಂದ್ರ ಏನು ಮಾಡ್ತಿದ್ರು, ಯಾವತ್ತು ಪಾತ್ರೆಗೆ ಗಾಣದ ಎಣ್ಣೆ ಇರ್ತಿತ್ತಲ್ವಾ, ಗಾಣದ ಎಣ್ಣೆ ಕುಸುಬೆ ಎಣ್ಣೆ ಇರ್ತಿತ್ತು, ಪಾತ್ರೆಗೆ ಯಾವತ್ತು ಸುರುತ್ತಿರ್ಲಿಲ್ಲ. ಮತ್ತೆ ಹೇಗೆ ಅಡಿಗೆ ಮಾಡ್ತಿದ್ರು? ಹಾಗಾದ್ರೆ ಹೇಗೆ ಅಡಿಗೆ ಮಾಡ್ತಿದ್ರು? ಎಲ್ಲಾ ತರಕಾರಿಗಳನ್ನ ನೀರಲ್ಲಿ ಚೆನ್ನಾಗಿ ಬೇಯಿಸ್ತಿದ್ರು, ಅಥವಾ ಸಾಂಬಾರನ್ನೆಲ್ಲ ಹಾಕೋದೆಲ್ಲ ಹಾಕ್ತಿದ್ರು. ಆಮೇಲೆ ಎಲ್ಲ ಕುದ್ದಾಗಲಿ ಏನ್ ಮಾಡ್ತಿದ್ರು, ಅದನ್ನ ಕೆಳಗೆ ಇಳುತ್ತಿದ್ರು. ಗಡಿಗೆನ ಕೆಳಗೆ ಅಡಿಗೆ ಏನ್ ಮಾಡ್ತಿದ್ರು, ಒಂದು ಸ್ಪೂನ್ ತಗೊಂತಿದ್ರು, ಅದ್ರ ಒಂದು 5-6 ಹನಿ ಹಾಕ್ತಿದ್ರು. ಹಾಕಿ ಇದಕ್ಕೆಲ್ವ ಉರಿಗೆ ಹಿಡಿತಿದ್ರು. ಉರಿಗೆ ಹಿಡಿದು ಅದು ಕಾದ ಮೇಲೆ ಹೊರಗೆ ತಗೋತಿದ್ರು. ಜೀರಿಗೆ ಸಾಸಿವೆ ಹಾಕ್ಬಿಟ್ಟು ಏನ್ ಮಾಡ್ತಿದ್ರು, ಒಗ್ಗರಣೆ ಹಾಕ್ಬಿಟ್ಟಿದ್ರು. ಮನಿ ಎಲ್ಲ ಗಮ್ ಅಂತ ಇತ್ತು. ಇವತ್ತು ಲೀಟರ್ ಗಟ್ಟಲೆ ಶುರುವಾಗ್ತಿರಿ, ಯಾವ ಮನೆಗೆ ಗಮ್ ಅಂತ ಇಲ್ಲ, ಹೌದಲ್ರಿ, ಒಪ್ಕೋತೀರ? ಮತ್ತೆ ಇವತ್ತು ತಿನ್ನುವಂಥ ಎಣ್ಣೆ ಯಾವ್ದು? ಹಾಗಾದ್ರೆ ಇದು ನೆನಪಿರ್ಬೇಕಲ್ಲ, ಇದು ಗೊತ್ತಿರ್ಬೇಕಲ್ಲ, ಹೌದಲ್ರಿ. ಆವಾಗ ಯಾವುದೇ ಸ್ಟಂಟ್ ಹಾಕೋ ವ್ಯವಸ್ಥೆ ಇರಲಿಲ್ಲ, ಸ್ಟಂಟ್ ಬಂದಿರಲೇ ಇಲ್ಲ. ಸತ್ಯಶುದ್ಧವಾದ ಎಣ್ಣೆ ಕಡಿಮೆ ತಿಂತಾ ಇದ್ರು. ಮತ್ತು ಅವತ್ತು ಎಷ್ಟು ಎಣ್ಣೆ ಇತ್ತು? 10 ಎಣ್ಣೆ ತರ್ತಿದ್ಲು, 50 ಗ್ರಾಮ್ ಎಣ್ಣೆ ತರ್ತಿದ್ಲು. ಅದಕ್ಕೆ ಸಣ್ಣ ಸಣ್ಣ ಕಿಂಡಿನೇ ಇದ್ವಲ್ವಾ, ಸಣ್ಣ ಸಣ್ಣ ಕಿಂಡಿ ಎಲ್ಲ ಗೊತ್ತಿದೆ ಅದೆಲ್ಲ. ಒಂದು 50 ಗ್ರಾಮ್ ಎಣ್ಣೆ ತರ್ತಿದ್ಲು. ಇದು ಒಂದು ಅತ್ತಿಗೆ ಹೇಳ್ತಿತ್ತು, ಸೊಸಿಗೆ ಅತ್ತಿ ಹೇಳ್ತಿದ್ಲು ಏನಂತ ನೋಡುವ, ಇದು 1 ವಾರ ಆಗ್ಬೇಕು ಎಣ್ಣೆ ಅಂತಿದ್ದಲ್ವಾ.